ಹಾ, ಇವಾಗಿನ ತನ ರೈತರ ಬಗ್ಗೆ ನಾವ್ ಒಂದ್ ಸ್ವಲ್ಪ ಮಾತುಕತೆ ಮಾತಾಡಿದ್ವು ಅಂತ. ಅವರು ಭಾರಿ ಚಲೋ ಮಾತಾಡ್ರ ರೈತರ. ಹೆಂಗ ಮಾತಾಡ್ರಂದ್ರ, ಈಗ ಅವ್ರ ಮುತ್ಯಾನ ಕಾಲೇನು ದ್ರಾಕ್ಷಿ ಬೆಳಿತಿದ್ರತ್ತ. ಅಗದಿ ಅಂದ್ರ ಪೂರ್ವಜಿಕರ ದೊಡ್ಡ ಆಸ್ತಿಗಾರ ಇವ್ರಿ. ಅವಾಗ ನಡೆದ ದ್ರಾಕ್ಷಿ ಬೆಳ್ಸೋದ್ ಬಂದಾರ. ಹೆಂಗ್ ಬೆಳೆಸ್ಯಾರ ಅಂದ್ರ ಅವ್ರ ಮುತ್ಯಾಗಳ ಏನ ಹೊರಗಿಂದ ಹಾದಿನ ದಂಡಿನ ಮಣ್ಣ ಮತ್ತೆ ಎಲ್ಲಿ ಸಿಕ್ಕಲ್ದ ಆ ಕಡೆ ಈ ಕಡೆ ಒಂದ್ ಸ್ವಲ್ಪ ಅವ್ರಿಗೆ ಚಲೋ ಅನಿಸ್ತಾರ ಅಂತ ಮಣ್ಣುಗಳು ತಂದಿಸಿಂದ ದ್ರಾಕ್ಷಿಗೆ ಹಾಕಿ ಅವಾಗ ಬೆಳೆಸಿದಂತ ಉತ್ಪನ್ನ ಅಷ್ಟ ಇತ್ತು. ಮತ್ತ ಅವ್ರ ಹಂಗ ಮುಂದ್ ಹೋದಂಗ ಅವ್ರ ಅಪ್ಪ ಅವ್ರ ಒಂದ್ ಸ್ವಲ್ಪ ತಿಪ್ಪಿ ಕಾತ ಅದಕ್ಕ ಇದಕ್ಕ ಒಂದ್ ಸ್ವಲ್ಪ ಅದ ಮಣ್ಣ ಹಿಂಗ ಮೇಂಟೈನ್ ಮಾಡ್ಕೊತ ಅವಾಗೂ ದ್ರಾಕ್ಷಿ ಬೆಳೆದಾರ. ಅವಾಗೂ ಅಷ್ಟ ಚಲೋನ ಹೊಂಟೈತಿ. ಈಗಿನ ಜನರೇಷನ್ ಹೆಂಗಾಗಿತ್ತಂದ್ರ ಅತಿ ಖರ್ಚು ಹೆಚ್ಚಾಗಿತ್ತು. ಅತಿ ಖರ್ಚು ಯಾವ ತರ ಆಗಿತ್ತಂದ್ರ, ಈಗ ನಿಮ್ಗೆ ಹೇಳ್ಬೇಕಂದ್ರಂದ್ರಿ, ಈಗ ಸರ್ಕಾರಿ ಖಾತೆಗಳಿಗೆ ಹೆಚ್ಚು ಡಿಪೆಂಡ್ ಆಗ್ಯಾರ ಇವ್ರು. ಸರ್ಕಾರಿ ಖಾತೆಗಳಿಗೆ ಹೆಂಗ್ ಡಿಪೆಂಡ್ ಆಗ್ಯಾರ ಅಂದ್ರ, ಯಾರ ಹೇಳ್ತಾರ ಈಗ ಒಂದ್ ಔಷಧ ತರಬೇಕಂತ ಅವ್ರಿಗೆ ಹೋಗಿರ್ತಾರ. ಅಲ್ಲಿ ಹೋಗ್ಬೇಕಾದ್ರ 10 ಮಂದಿ ಚರ್ಚೆ ಆಗಿ 10 ತರ ಔಷಧ ಅವ್ರ ಮೈಂಡ್ದಾಗ ಸೇರ್ತೈತಿ. ಯಾವ್ ತರದು ಯಾವ ಗಿಡಕ್ಕೆ ನಮಗ್ ಬೇಕಾಗೈತಿ, ಏನ್ ಬೇಕಾಗೈತಿ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ಕನ್ಫ್ಯೂಸ್ ಆಗ್ತೈತಿ ರೈತರಿಗೆ. ಹಿಂಗಾಗಿ 108 ಕಂಪನಿಗಳು ಬಂದಾವ. ಯಾಂತಂದ್ರ ಯಾನ್ ರಿಸಲ್ಟ್ ಕೊಡ್ತಾವ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಮತ್ತ ಈಗ ಆ ಖರ್ಚಿನ ಹಿಂಬಾಲ ನಾವು ದನಗಳು ಕಮ್ಮಿ ಮಾಡಿ, ಹಿಂಗಾಗಿ ಆ ಖರ್ಚುಗಳಿಗೆ ಈ ತಿಪ್ಪಿ ಕಥ ಒಂದ್ ಸ್ವಲ್ಪ ಕಮ್ಮಿ ಮಾಡಿ, ಮತ್ತ ಮಣ್ಣ ಅಂತ ಇಂತ ಚಲೋ ಗೊಬ್ಬರಗಳು ಹಾಕಿ ಕಮ್ಮಿ ಮಾಡಿಕ್ಷಿಂದ ಈಗ ಸರ್ಕಾರಿ ಖಾತೆಗೆ ಏನ್ ಹೋಗಿದ್ದಿಲ್ಲ. ಇದರಿಂದ ಕಮಿಷನ್ ಆಗಲಿ ಏನ್ ಸುಡುಗಾಡಾಗ್ಲಿ ರಿಸಲ್ಟ್ ಇರ್ತೈತೋ ಬಿಡ್ತೈತೋ ಗೊತ್ತಿಲ್ಲ. ಅಂತ ತಂದ್ ನಾವ್ ಹಾಕ್ತಿವು. ಖರ್ಚಿಗೆ ಹೆಚ್ಚಾಗಿದ್ ಖರಿ ನಮ್ಮ ಮುತ್ತೆ ಏನ್ ದ್ರಾಕ್ಷಿ ಬೆಳೆಸ್ತಿದ ಅದ ದ್ರಾಕ್ಷಿನ ಇವತ್ತು ಬೆಳೆಯತೈತಿ. ಏನ್ ತಳಗ್ ಬೆಳೆಯಂಗಿಲ್ಲ, ದ್ರಾಕ್ಷಿಗೆ ಹೆಚ್ಚು ಖರ್ಚು ಮಾಡಿದ ದೇಶದಿಂದ ಬೀಳು ಕಡ್ಡಿಗೆ ನಮ್ ಮಾಲ್ ಬೀಳ್ತೈತಿ. ಅತಿಶಿಂದ ರೈತರ ಹೆಚ್ಚಿನ ಮಾಹಿತಿ ನಮಗ್ ಕೊಟ್ಟಾರ. ಅಗ್ದಿ ಚಲೋ ತಂಗೆ ಮಾತಾಡ್ರಿ. ಇನ್ ಮುಂದೆ ಏನ್ ಮಾತಾಡ್ತಾರ ಮುಂದಿನ ಭಾಗದಾಗ ನಾವ್ ಹೇಳ್ತೇವೆ.